ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ರಾಜ್ಯದಲ್ಲಿ ಹೊಸ ಯೋಜನೆಗಳನ್ನ ಘೋಷಣೆ ಮಾಡಿದ್ದಾರೆ. ಭೂರಹಿತ ಕೃಷಿ ಕಾರ್ಮಿಕರಿಗೆ ಭವಿಷ್ಯ ನಿಧಿ, ಕುಂಬಾರ, ಕಮ್ಮಾರ, ಕುಶಲಕರ್ಮಿಗಳಿಗೆ ಸಹಾಯಧನ ನೀಡೋದಾಗಿ ಘೋಷಣೆ ಮಾಡಿದ್ದಾರೆ. ತಲಾ 50,000 ರೂಪಾಯಿ ಸಾಲ ಸಹಾಯಧನದ ಯೋಜನೆ. 50,000 ರೂಪಾಯಿ ಸಹಾಯ, ಅದರ ಜೊತೆಗೆ ಸಾಲ. ರಾಜ್ಯದಲ್ಲಿ ಹೊಸದಾಗಿ 4,050 16 ಲಕ್ಷ ಕುಟುಂಬಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರ. ರಾಜ್ಯದ ಸೈನಿಕರು ಕರ್ತವ್ಯ ನಿರತರಾಗಿದ್ದಂತಹ ಸಂದರ್ಭದಲ್ಲಿ ಮೃತಪಟ್ಟರೆ ಅಂತಹ ಕುಟುಂಬದ ಒಬ್ಬ ಸದಸ್ಯರಿಗೆ ಸರ್ಕಾರಿ ನೌಕರಿಯ ಜೊತೆಗೆ 25 ಲಕ್ಷ ರೂಪಾಯಿ ಪರಿಹಾರ ಕೂಡ ಕೊಡೋದಾಗಿ ಸರ್ಕಾರ ಘೋಷಣೆ ಮಾಡಿದೆ. ಭೂರಹಿತ ಕೃಷಿ ಕಾರ್ಮಿಕರ ಮಕ್ಕಳಿಗೆ ರೈತ ವಿದ್ಯಾನಿಧಿ ಎನ್ನುವಂತ ಹೊಸ ಯೋಜನೆ. ಕುಂಬಾರ, ಕಮ್ಮಾರ, ಕುಶಲಕರ್ಮಿಗಳಿಗೆ ಸಹಾಯಧನ, 50,000 ರೂಪಾಯಿ ಸಾಲ ಕೊಡಲಾಗುತ್ತೆ. ಅದರಲ್ಲಿ ಸರ್ಕಾರದ ಕಡೆಯಿಂದ ಸಹಾಯಧನ ಇರುತ್ತೆ. ರಾಜ್ಯದಲ್ಲಿ ಹೊಸದಾಗಿ 4,050 ಅಂಗನವಾಡಿಗಳನ್ನ ನಿರ್ಮಿಸೋದಕ್ಕೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. 16 ಲಕ್ಷ ಕುಟುಂಬಗಳ ಮಕ್ಕಳಿಗೆ ಪೌಷ್ಟಿಕ ಆಹಾರ. ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಚಾರವನ್ನ ಹೇಳ್ತಾ ಇದ್ರು. ಸೈನಿಕರಿಗೆ ಪರಿಹಾರ ಕೊಡುವಂತಹ ನಿಟ್ಟಿನಲ್ಲಿ, ಅವರ ಕುಟುಂಬಸ್ಥರಿಗೆ ನೌಕರಿ ಕೊಡುವಂತಹ ಸಂದರ್ಭದಲ್ಲಿ ಹಲವಾರು ಅಡೆತಡೆಗಳಿದ್ವು. ಇಂಥದ್ದೊಂದು ಯೋಜನೆಯನ್ನ ರೂಪಿಸಬೇಕು, ಅಡೆತಡೆಗಳನ್ನ ತೆಗೆದು ಹಾಕಬೇಕು ಅಂತೇಳಿ ನಿರ್ಧರಿಸಿದ್ವಿ. ಆ ಕಾರಣಕ್ಕಾಗಿ ಒಂದೊಮ್ಮೆ ಏನಾದರೂ ಕರ್ತವ್ಯ ನಿರತರಾಗಿದ್ದಂತಹ ಯೋಧ ಏನಾದರೂ ಸಾವನ್ನಪ್ಪಿದ್ರೆ ಅಂಥ ಯೋಧನ ಕುಟುಂಬಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ, ಹಾಗೇನೆ ಸರ್ಕಾರಿ ನೌಕರಿ. ಹಿಂದಿಯೇ ಆಗಮಿಸುತ್ತಿದೆ, ವೇದಿಕೆಯನ್ನು ಸಮೀಪಿಸುತ್ತಿದೆ. ಎಸ್ಐ ಸಾವಿತ್ರಮ್ಮ, ಸಿಆರ್ಪಿಎಫ್ ಮಹಿಳಾ ತಂಡದ ದೇಶದೊಳಗೆ ಒಂದೊಂದೇ ತಂಡ ಮಾನ್ಯ ಮುಖ್ಯಮಂತ್ರಿಗಳ ಸಮೀಪಕ್ಕೆ ಬಂದು ಗೌರವ ಸೂಚಿಸ್ತಾ ಇದೆ. ಪ್ರಥಮ ತಂಡವಾಗಿ ಅತ್ಯಂತ ಮುಂಚೂಣಿಯಲ್ಲಿ ನೇತೃತ್ವ ವಹಿಸಿಕೊಂಡಿರುವಂತಹ ಶಕ್ತಿ ವೇದಿಕೆಯನ್ನು ಸಮೀಪಿಸುತ್ತಿದೆ. ಸಿಆರ್ಪಿಎಫ್ ವಿಮೆನ್ ತಂಡ ಇದರ ನೇತೃತ್ವವನ್ನು ವಹಿಸಿದ್ದಾರೆ. ಸಿಆರ್ಪಿಎಫ್ ಮಹಿಳಾ ತಂಡದ ಅದೇ ರೀತಿ ಮುಂದಿನ ತಂಡ ಕೆಎಸ್ಐಎಸ್ಎಫ್ ತಂಡ ಆರ್ಎಸ್ಐ ಲೋಕೇಶ್ ಎಆರ್ ಈ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. ಇದೀಗ ಈ ಕೆಎಸ್ಐಎಸ್ಎಫ್ ತಂಡ ವೇದಿಕೆಯ ಮುಂಭಾಗದಲ್ಲಿ. ಹಿಂದೆಯೇ ಮತ್ತೊಂದು ಶಿಸ್ತಿನ ಹೆಜ್ಜೆ ಹಾಕುತ್ತಿರುವ ತಂಡ